Hi friends, Nanu Maltesh. In this video, I am going to discuss about SSLC or 10th Standard Scoring Package March-April 2020 Subject Mathematics. The chapter is Constructions. Here, I am going to discuss about the chapter-wise question analysis of the previous exams question papers like Annual Examination 2019, Supplementary Examination 2019 June, and model question papers of 2019 set 1 set 2, and model question paper 2020 set 1 set 2, and preparatory examination February 2019. So ಅದರಲ್ಲಿರ್ತಕ್ಕಂಥ ಪ್ರಿವಿಯಸ್ ಎಕ್ಸಾಮ್ಸ್ ನಲ್ಲಿ ದಿಸ್ ಚಾಪ್ಟರ್ ಕನ್ಸ್ಟ್ರಕ್ಷನ್ಸ್ ಚಾಪ್ಟರ್ಗೆ ಸಂಬಂಧಪಟ್ಟಂತೆ the 1 mark question, multiple choice questions and very short answer questions and 2 mark questions, 3, 4, 5 mark questions ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಡಿಯರ್ ಸ್ಟೂಡೆಂಟ್ಸ್, ಈ ಕನ್ಸ್ಟ್ರಕ್ಷನ್ಸ್ ಚಾಪ್ಟರ್ ಅಲ್ಲಿ ನೋಡಿ, ಇದು ಸ್ಕೋರಿಂಗ್ ಪ್ಯಾಕೇಜ್ ಆಗುತ್ತೆ ಮತ್ತೆ ಆಸ್ ವೆಲ್ ಆಸ್ ಇಟ್ ಈಸ್ ಕನ್ಸಿಡರ್ ಆಸ್ ಎ ಪಾಸಿಂಗ್ ಪ್ಯಾಕೇಜ್. ಯಾಕೆಂತಂದ್ರೆ ಇದರಲ್ಲಿ ಇರ್ತಕ್ಕಂಥದ್ದನ್ನೇ ಇದರಲ್ಲಿ 2 ಟೈಪ್ಸ್ ಆಫ್ ಟಾಪಿಕ್ಸ್. ಒಂದು ಏನಪ್ಪಾ ಅಂದ್ರೆ ಕನ್ಸ್ಟ್ರಕ್ಷನ್ ಆಫ್ ಟ್ಯಾಂಜೆಂಟ್ಸ್ ಟು ಎ ಸರ್ಕಲ್ ಔಟ್ಸೈಡ್ ದ ಪಾಯಿಂಟ್, ಅಥವಾ ದ ಆಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ಸ್ ಅದನ್ನು ಕೊಟ್ಟಾಗ 2 ಟೈಪ್ಸ್ ಆಫ್ ಕ್ಯಾಟಗರೀಸ್ ಇದೆ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ. ಅದರಲ್ಲಿ ಯಾವ್ದಾದ್ರು ಒಂದು ಟೈಪ್ ಅಲ್ಲಿ ನೀವು ಮಾಡ್ಬೇಕಾಗತ್ತೆ. ಅಂದ್ರೆ ಅದೊಂದು 2 ಮಾರ್ಕಿಗೆ ಕೇಳುವಂತ ಕ್ವಶನ್. ಮತ್ತೆ ಸಿಮಿಲರ್ ಟ್ರಯಾಂಗಲ್ಸ್ ಕನ್ಸ್ಟ್ರಕ್ಷನ್ ನಲ್ಲಿ ಅಲ್ಲೂ ಕೂಡ ಈಗ ಏನಾಗಿದೆ ಅಂದ್ರೆ ಹೊಸ ಪ್ಯಾಟರ್ನ್ ಅಲ್ಲಿ, ನ್ಯೂ ಪ್ಯಾಟರ್ನ್ ಆಫ್ ಕ್ವಶನ್ ಪೇಪರ್ ಅಲ್ಲಿ 4 ಮಾರ್ಕಿಗೂ ಕೂಡ ಕೇಳೋ ಸಾಧ್ಯತೆ ಇದೆ. ಸೊ ಹಾಗಾಗಿ 3ಗೂ ಕೇಳ್ಬೋದು ಮತ್ತೆ 4 ಮಾರ್ಕ್ಗೂ ಕೇಳ್ಬೋದು. ಹಾಗಾಗಿ ಇದರಲ್ಲಿ ಟೋಟಲಿ 3+2 5 ಅಥವಾ 4+2 6 ಮಾರ್ಕ್ ಇದರಲ್ಲಿ ಬರುತ್ತೆ ಅನ್ನುವಂಥದ್ದು. ಹಾಗಾಗಿ ಪಾಸಿಂಗ್ ಪ್ಯಾಕೇಜ್ ಅಲ್ಲಿ ಕೂಡ ಇದನ್ನ ಕನ್ಸಿಡರ್ ಮಾಡಬಹುದು. ಟಾರ್ಗೆಟ್ 28 ಅಲ್ಲಿ ಯಾರ್ಯಾರು ಟಾರ್ಗೆಟ್ 28 ಅನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರೋ ಸೊ ಅವ್ರಿಗೂ ಕೂಡ ಈ ಒಂದು ಚಾಪ್ಟರ್ ತುಂಬಾನೇ ಅನುಕೂಲ ಆಗ್ತದೆ. 2 ಕ್ವಶನ್ ಗಳನ್ನ ಅಟೆಂಡ್ ಮಾಡಿದ್ರೆ ಸಾಕು. ಸೊ ಯು ಗೆಟ್ 4+2 ಅಥವಾ 3+2 ಅಂದ್ರೆ 6 or 5 ಮಾರ್ಕ್ ಅಂತ ಡೆಫಿನೆಟ್ ಆಗಿ ಬರುತ್ತೆ. ಮತ್ತೆ ವೆರಿ ಈಸಿ ಟು ಫೈಂಡ್ ದ ಸೊಲ್ಯೂಷನ್ ಆರ್ ದ ಕನ್ಸ್ಟ್ರಕ್ಟ್ ಮಾಡ್ತಕ್ಕಂಥದ್ದು ತುಂಬಾ ಈಸಿ ಆಗಿರ್ತದೆ. ಸೊ ಬೈ ಯೂಸಿಂಗ್ ಯುವರ್ ಜಾಮೆಟ್ರಿಕಲ್ ಇನ್ಸ್ಟ್ರೂಮೆಂಟ್ಸ್ ಲೈಕ್ ಪ್ರೊಟ್ರಾಕ್ಟರ್, ಕಾಂಪಾಸ್, ಸ್ಕೇಲ್, ರಬ್ಬರ್, ಪೆನ್ಸಿಲ್ ಎಕ್ಸೆಟ್ರಾ. ಸೊ ಅದನ್ನ ಅಷ್ಟನ್ನೇ ಯೂಸ್ ಮಾಡಬೇಕಾದ್ರಿಂದ ಇದು ಸುಲಭವಾಗಿ ಮಾರ್ಕ್ ಅನ್ನು ತೆಗೆದುಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಯಾಕಂದ್ರೆ ಯಾವುದೇ ಫಾರ್ಮುಲಾ ಇರಲ್ಲ, ಯಾವುದೇ ಸ್ಟೆಪ್ಸ್ ಇರಲ್ಲ. ಸೊ ಹಾಗಾಗಿ ಈ ರೀತಿಯ ಒಂದು ಕ್ವಶನ್ಸ್ ಗಳನ್ನ ನೀವು ಯಾವುದೇ ಕಾರಣಕ್ಕೂ ಎಕ್ಸಾಮಿನೇಷನ್ ಅಲ್ಲಿ ಬಿಟ್ಟು ಬರಬಾರ್ದು, ತುಂಬಾ ಚೆನ್ನಾಗಿ ಇದನ್ನ ಮಾಡಬೇಕಾಗ್ತದೆ. ಸೊ ನಾವು ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಚಾಪ್ಟರ್ ಕನ್ಸ್ಟ್ರಕ್ಷನ್ಸ್. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 1 ಮಾರ್ಕ್ ಅಲ್ಲಿ ನೋಡಿ, ಯಾವುದೇ ಒಂದು ನಿಲ್ ಅಂತ ಇದೆ. ನಿಲ್ ಅಂದ್ರೆ ಯಾವುದೇ ಕ್ವಶನ್ಸ್ ಆ ಪೇಪರ್ಗಳಲ್ಲಿ ಇಲ್ಲ. ಬಟ್ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡಬಹುದು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡಬಹುದು. ಯಾಕೆಂತಂದ್ರೆ ಸೊ ಇಲ್ಲಿ ನೋಡಿ ಹೇಗೆ ಅವರು ಏನ್ ಹೇಳ್ತಾರೆ, ಇಡೀ ಟೆಕ್ಸ್ಟ್ ಬುಕ್ ಅಲ್ಲಿರುವಂತ ಯಾವುದೇ ಒಂದು ಟಾಪಿಕ್ ನಲ್ಲೂ ಕೂಡ ಕ್ವಶನ್ಸ್ ಅನ್ನ ನಾವು ಕೇಳಬಹುದು ಅಂತ. ಸೊ ಹಾಗಾಗಿ ಇದ್ರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಯಾವ ರೀತಿ ಫ್ರೇಮ್ ಮಾಡಬಹುದು ಅಂತಂದ್ರೆ, ಸಪೋಸ್ ಒಂದು ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ 3 ಸೈಡ್ಸ್ ಅನ್ನ ಕೊಟ್ಬಿಟ್ಟು, ಸೊ ಫಾರ್ ಎಕ್ಸಾಂಪಲ್ 6, 7, 8 ಸೆಂಟಿಮೀಟರ್ಸ್ ಸೈಡ್ ಲೆಂತ್ ಇರೋ ಹಾಗೆ ಫಸ್ಟ್ ಒಂದು ಕನ್ಸ್ಟ್ರಕ್ಟ್ ಮಾಡಿ ಟ್ರಯಾಂಗಲ್ ಅಂತ ಕೊಟ್ಟು, ಅದರಲ್ಲಿ 3/5 ಏನೋ ಒಂದು ರೇಷಿಯೋದಲ್ಲಿ 1 ಸೈಡ್ ಲೆಂತ್ ಎಷ್ಟಿರುತ್ತೆ ಅಂತೇಳಿ ಆಪ್ಷನ್, ಮಲ್ಟಿಪಲ್ ಚಾಯ್ಸ್ ಆಪ್ಷನ್ ಅಲ್ಲಿ ABCD ಒಂದು ಆನ್ಸರ್ ಆ ರೀತಿನೂ ಕೂಡ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಇದರಲ್ಲಿ ಈ ಕ್ವಶನ್ ಪೇಪರ್ಗಳಲ್ಲಿ ಇಲ್ಲ, ಬಟ್ ಸಾಮಾನ್ಯ ಇರೋದಿಲ್ಲ ಅಂತ ಅನ್ಸುತ್ತೆ. ಬಟ್ ಇದ್ರೂ ಇರ್ಬೋದು, ಹೇಳೋದಕ್ಕೆ ಬರಲ್ಲ. ಆಮೇಲೆ ವೆರಿ ಶಾರ್ಟ್ ಆನ್ಸರ್ಸ್ ಕ್ವಶನ್ಸ್ 1 ಮಾರ್ಕ್ ಅಲ್ಲಿ ಕೂಡ ನಿಲ್ ಅಂತ ಇದೆ. ಸೊ ಇದು ಕೇಳಿದ್ರು ಕೇಳ್ಬೋದು, ಫ್ರೇಮ್ ಮಾಡ್ಕೊಂಡು ಯಾವ್ದಾದ್ರು ಒಂದು ಕ್ವಶನ್ ಅನ್ನ ಫ್ರೇಮ್ ಮಾಡ್ಬೋದು, ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಕ್ ಆಗಲ್ಲ. ನಂತರ ಶಾರ್ಟ್ ಆನ್ಸರ್ ಕ್ವಶನ್ಸ್ 2 ಮಾರ್ಕ್ಗೆ ಬರೋಣ. ಇಲ್ಲಿ ಕನ್ಸ್ಟ್ರಕ್ಟ್ ಎ ಪೇರ್ ಆಫ್ ಟ್ಯಾಂಜೆಂಟ್ಸ್ ಟು ಎ ಸರ್ಕಲ್ ಆಫ್ ರೇಡಿಯಸ್ 5 centimeter which are inclined to each other at an angle of 60 degree. ನೋಡಿ ಇಲ್ಲಿ there are 2 types categories to construct the tangents to a circle. ಒಂದೇನಪ್ಪ ಅಂದ್ರೆ, ಒಂದು ಸರ್ಕಲ್ ಆಫ್ ರೇಡಿಯಸ್ ಕೊಟ್ಟು ಔಟ್ಸೈಡ್ ದ ಪಾಯಿಂಟ್, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ ಅಂಡ್ ಔಟ್ಸೈಡ್ ದ ಪಾಯಿಂಟ್ ಅದನ್ನು ಕೊಡ್ತಾರೆ. ಆ ತರ ಒಂದು ಇದನ್ನ ಟ್ಯಾಂಜೆಂಟ್ಸ್ ಅನ್ನ ಡ್ರಾ ಮಾಡಿ ಒಂದು ಸರ್ಕಲ್ಗೆ ಅಂತ ಕೇಳ್ಬೋದು. ಅಥವಾ ಒಂದು ರೇಡಿಯಸ್ ಅನ್ನ ಕೊಟ್ಟು
ಆಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ಸ್ ಅನ್ನ ಕೊಟ್ಟಾಗ, ಸೊ ಅದನ್ನ ನೀವು ಏನ್ ಮಾಡೋಕ್ಕಾಗತ್ತೆ, ಡೈರೆಕ್ಟ್ ಆ 60 ಡಿಗ್ರಿನ ನೀವು ಅಲ್ಲಿ ಕನ್ಸ್ಟ್ರಕ್ಟ್ ಮಾಡುವಂತ ಸಂದರ್ಭದಲ್ಲಿ ಮಾಡ್ಲಿಕ್ಕಾಗಲ್ಲ. ಯಾಕೆಂತಂದ್ರೆ ಸೊ ಅಲ್ಲಿ ನೀವು 60 ಪ್ಲಸ್ 120 ಅನ್ನ ಇದು ದ ಆಂಗಲ್ ಬಿಟ್ವೀನ್ ದ ರೇಡಿಯೈ ಅರ್ಥ ಸೆಂಟರ್ ಎಷ್ಟು 120 ಡಿಗ್ರಿಯನ್ನು ತೆಗೆದುಕೊಂಡು ಫ್ರೇಮ್ ಮಾಡಿದಾಗ ಆಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ಸ್ 60 ಡಿಗ್ರಿ ಇರುತ್ತೆ ನೋಡಿ. ಆ ರೀತಿಯಾಗಿ ಮಾಡ್ಕೋಬಹುದು. ಇಲ್ಲಿ ಆಂಗಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡುವಂತ ಸಂದರ್ಭದಲ್ಲಿ ಯು ಯೂಸ್ ಐದರ್ ಪ್ರೊಟ್ರಾಕ್ಟರ್ ಆರ್ ಬೈ ಕಾಂಪಾಸ್. ಸೊ ಎರಡರಲ್ಲೂ ಕೂಡ ಅದನ್ನ ಡಿಗ್ರಿ ಇದನ್ನ ಮಾಡ್ಕೋಬಹುದು. ಯಾರು ಕೂಡ ನೀವು ಅಲ್ಲಿ ಕಾಂಪಾಸ್ ಅಲ್ಲೇ ಮಾಡ್ಬೇಕಾ ಅಥವಾ ಪ್ರೊಟ್ರಾಕ್ಟರ್ ಮಾಡ್ಬೇಕಾ ಅಂತ ಯಾವುದೇ ರೂಲ್ಸ್ ಅನ್ನ ಅಲ್ಲಿ ನಮ್ಮ ಸ್ಟೇಟ್ ಬೋರ್ಡ್ನವ್ರು ಇಟ್ಟಿಲ್ಲ. ಬಟ್ ಸೆಂಟ್ರಲ್ CBSE ನಲ್ಲಿ ಮಾತ್ರ ಅದನ್ನ ಏನ್ ಮಾಡ್ತಾರೆ, ಕಾಂಪಾಸ್ ಅಲ್ಲೇ 120 ಡಿಗ್ರಿಯನ್ನ ನೀವು ಮಾಡ್ಕೋಬೇಕು ಅಂತ ಅಲ್ಲಿ ಹೇಳ್ತಾರೆ. ಸೊ ಹಾಗಾಗಿ ಆ ರೀತಿ ಇರೋದ್ರಿಂದ ಇಲ್ಲ ಯಾವುದೇ ಕಂಡೀಷನ್ ಇಲ್ಲ. ಹಾಗಾಗಿ ಕಾಂಪಾಸ್ ಅನ್ನ ಪ್ರೊಟ್ರಾಕ್ಟರ್ ಅನ್ನ ಯೂಸ್ ಮಾಡಿ ಸೊ ನೀವು ಅಲ್ಲಿ 120 ಡಿಗ್ರಿ, ಇದು 60 ಇದ್ರೆ 120 ತಗೊಳ್ತೀರಿ ಸೆಂಟ್ರಲ್ಲಿ, ಮತ್ತೆ ಅಥವಾ ಒಂದು 70 ಇದ್ರೆ ಎಷ್ಟು 110, ಈ ರೀತಿ ನೀವು 180ಗೆ ಈಕ್ವೇಟ್ ಮಾಡ್ಕೊಂಡು ಅಲ್ಲಿ ನೀವು ಮಾಡಬೇಕಾಗುತ್ತೆ. ಬಹಳ ಈಸಿ ಇದೆ. ಸೊ ಈಗ ಈಸಿಯಾಗಿ ನೀವು 2 ಮಾರ್ಕ್ ಅನ್ನ ತೆಗೆದುಕೋಬಹುದು. ಇದು ಮಾಡೆಲ್ ಕ್ವಶನ್ ಪೇಪರ್ 2019 ಸೆಟ್ 1 ಅಲ್ಲಿ ಕೇಳಿದ್ದಾರೆ ಎನ್ನುವಂಥದ್ದು. ಡ್ರಾ ಎ ಸರ್ಕಲ್ ಆಫ್ ರೇಡಿಯಸ್ 4 ಸೆಂಟಿಮೀಟರ್, ಕನ್ಸ್ಟ್ರಕ್ಟ್ ಎ ಪೇರ್ ಆಫ್ ಟ್ಯಾಂಜೆಂಟ್ಸ್ ಫ್ರಮ್ ಎ ಪಾಯಿಂಟ್ ಅಟ್ ಎ ಡಿಸ್ಟೆನ್ಸ್ ಆಫ್ 7 ಸೆಂಟಿಮೀಟರ್ ಫ್ರಮ್ ದ ಸೆಂಟರ್ ಆಫ್ ದ ಸರ್ಕಲ್. ನಾನು ಹ್ಯಾವ್ ಆಲ್ರೆಡಿ ಟೋಲ್ಡ್ ಇನ್ ದ ಪ್ರೀವಿಯಸ್ ಇದರಲ್ಲಿ ಕ್ವಶನ್ ಅಲ್ಲಿ ನಾನು ಹೇಳಿದೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನೋಡಿ, ಇಲ್ಲಿ ರೇಡಿಯಸ್ ಇದು ಕಂಪಲ್ಸರಿ ಕೊಡ್ಲೇಬೇಕಿಲ್ಲ. ರೇಡಿಯಸ್ ಕೊಡ್ಲಿಲ್ಲ ಅಂತಂದ್ರೆ ಡಯಾಮೀಟರ್ ಕೊಟ್ಟಿರ್ತಾರೆ, ಯು ಹ್ಯಾವ್ ಟು ಕನ್ವರ್ಟ್ ದ ಡಯಾಮೀಟರ್ ಇಂಟು ರೇಡಿಯಸ್. ಸೊ ಅಲ್ಲಿ D is equal to 2R ಆಗುತ್ತೆ. ಸೊ R is equal to D/2 ಅಂದ್ರೆ ಇದು ಡಯಾಮೀಟರ್ನ ಆಫ್ ರೇಡಿಯಸ್ ಆಗುತ್ತೆ. ಅಕಸ್ಮಾತ್ ಡಯಾಮೀಟರ್ ಕೊಟ್ರೆ, ಸೊ ಇಲ್ಲಿ ರೇಡಿಯಸ್ ಕೊಟ್ಟಿರೋದ್ರಿಂದ 4 ಸೆಂಟಿಮೀಟರ್ ಕನ್ಸ್ಟ್ರಕ್ಟ್ ಮಾಡ್ಕೊಂತೀರಿ. ಮತ್ತೆ ಆ ಒಂದು 7 ಸೆಂಟಿಮೀಟರ್ ಲೈನ್ ನೋಡಿ, ಫ್ರಮ್ ಎ ಪಾಯಿಂಟ್ ಅಟ್ ಎ ಡಿಸ್ಟೆನ್ಸ್ ಆಫ್ 7 ಮೀಟರ್ ಫ್ರಮ್ ದ ಸೆಂಟರ್ ಆಫ್ ದ ಸರ್ಕಲ್. ಸೆಂಟರ್ ಇಂದ 7 ಸೆಂಟಿಮೀಟರ್ ಡಿಸ್ಟೆನ್ಸ್ ಔಟ್ಸೈಡ್ ದ ಸರ್ಕಲ್ ಒಂದು ಎಳ್ಕೊಂಡ್ಬಿಟ್ಟು ಅದನ್ನ ಕನ್ಸ್ಟ್ರಕ್ಟ್ ಮಾಡಬೇಕಾಗುತ್ತೆ. ಸೊ ಅದು ಎಲ್ಲ ಮೆಥಡ್ ಅನ್ನ ಇಲ್ಲಿ ಹಾಗೇನೆ ಹೇಳೋದಿಕ್ಕೆ ಆಗೋದಿಲ್ಲ, ಅದೆಲ್ಲ ನಮ್ಮ ಪಾಸಿಂಗ್ ಪ್ಯಾಕೇಜ್ ಅಲ್ಲಿ ಇರುತ್ತೆ ನೋಡಿ. ಸೊ ಇದನ್ನ ಮಾಡೆಲ್ ಕ್ವಶನ್ ಪೇಪರ್ 2019 ಸೆಟ್ 2 ನಲ್ಲಿ ಇದನ್ನ ಈ ಕ್ವಶನ್ ಅನ್ನ ಕೇಳಿದ್ದಾರೆ. ಡ್ರಾ ಎ ಸರ್ಕಲ್ ಆಫ್ ರೇಡಿಯಸ್ 4 ಸೆಂಟಿಮೀಟರ್ ಅಂಡ್ ಕನ್ಸ್ಟ್ರಕ್ಟ್ ಎ ಪೇರ್ ಆಫ್ ಟ್ಯಾಂಜೆಂಟ್ಸ್ ಸಚ್ ದಟ್ ದ ಆಂಗಲ್ ಬಿಟ್ವೀನ್ ದೆಮ್ ಈಸ್ 60 ಡಿಗ್ರಿ. ನೋಡಿ ಇಲ್ಲಿ ಸೇಮ್ ಇವೆರಡು, ಫಸ್ಟ್ ಒನ್ ಅಂಡ್ ಫೋರ್ತ್ ಒನ್, ಥರ್ಡ್ ಒನ್ ಅಲ್ಲಿ ಇಲ್ಲಿ ರೇಡಿಯಸ್ 5 ಇದೆ, ಇಲ್ಲಿ ರೇಡಿಯಸ್ 4 ಇದೆ. ಬಟ್ 60 ಸೇಮ್ ಇದೆ ಮೆಥಡ್ ಅನ್ನ ಇಲ್ಲಿ ಮಾಡ್ತೀವಿ ನಾವು. ಸೆಂಟ್ರಲ್ಲಿ the angle formed at the center between the radii equal to 120 ಡಿಗ್ರಿ ಅದನ್ನು ತಗೊಂಡ್ಬಿಟ್ಟು ನೀವು ಮಾಡಬೇಕಾಗುತ್ತೆ. ಸೊ ಮೆಥಡಾಲಜಿಯನ್ನ ನೀವು ಅದರಲ್ಲಿ ಗೊತ್ತಿರುತ್ತೆ ನಿಮಗೆ. ಸೊ ಆ ಪ್ರಕಾರ ಮಾಡಬೇಕಾಗುತ್ತೆ. ಮಾರ್ಚ್ 2019 ನೋಡಿ, ಆನ್ಯಲ್ ಎಕ್ಸಾಮ್ ನಲ್ಲಿ ಕೇಳಿರುವಂತ ಕ್ವಶನ್, ಆ ಒಂದು ಏನು ಆ ಕ್ವಶನ್ ಕ್ವಾಲಿಟಿ ಅಥವಾ ಡಿಫಿಕಲ್ಟಿ ಲೆವೆಲ್, ಆ ಕ್ವಾಲಿಟಿ ಏನಿದೆ ಇಲ್ಲಿ ನಮಗೆ ಗೊತ್ತಾಗ್ತದೆ, ಎಷ್ಟು ಈಸಿ ಇದೆ ಎನ್ನುವಂಥದ್ದು ಗೊತ್ತಾಗುತ್ತೆ. ಡ್ರಾ ಎ ಪೇರ್ ಆಫ್ ಟ್ಯಾಂಜೆಂಟ್ಸ್ ಟು ಎ ಸರ್ಕಲ್ ಆಫ್ ರೇಡಿಯಸ್ 3.5 ಸೆಂಟಿಮೀಟರ್ ವಿಚ್ ಆರ್ ಇನ್ಕ್ಲೈನ್ ಟು ಈಚ್ ಅದರ್ ಅಟ್ ಅನ್ ಆಂಗಲ್ ಆಫ್ 60 ಡಿಗ್ರಿ. ನೋಡಿ ಎಲ್ಲ ಸೇಮ್ ಇದೆಲ್ಲ. ರೇಡಿಯಸ್ ಇಲ್ಲಿ 5 ಇದೆ, ಇಲ್ಲಿ 4 ಇದೆ, ಇಲ್ಲಿ 3.5 ಇದೆ. ಬಟ್ ಎಲ್ಲ 60 ಡಿಗ್ರಿನೇ ಇದೆ ನೋಡಿ. ಇದು ಜಾಸ್ತಿ ಕೇಳ್ಬಿಟ್ಟವ್ರೆ. ಸೊ ಹಾಗಾಗಿ ಇಲ್ಲಿ ರೇಡಿಯಸ್ ಅನ್ನ 3.5 ಸೆಂಟಿಮೀಟರ್ ಹೇಳ್ಕೊಂಡು ಸೆಂಟರ್ ಆಂಗಲ್ 120 ತಗೊಂಡ್ಬಿಟ್ಟು ನೀವು ಕನ್ಸ್ಟ್ರಕ್ಟ್ ಮಾಡಿದ್ರೆ ಸೊ ಇದು ಬಂದ್ಬಿಡುತ್ತೆ. ಇದಕ್ಕೆ 2 ಮಾರ್ಕ್. ಜೂನ್ 2019 ಅಲ್ಲಿ ಇದನ್ನ ಕೇಳಿದ್ದಾರೆ ಎನ್ನುವಂಥದ್ದು. ಡ್ರಾ ಎ ಸರ್ಕಲ್ ಆಫ್ ರೇಡಿಯಸ್ 3 ಸೆಂಟಿಮೀಟರ್, ಕನ್ಸ್ಟ್ರಕ್ಟ್ ಎ ಪೇರ್ ಆಫ್ ಟ್ಯಾಂಜೆಂಟ್ಸ್ ಟು ಇಟ್ ಫ್ರಮ್ ಎ ಪಾಯಿಂಟ್ 8 ಸೆಂಟಿಮೀಟರ್ ಅವೇ ಫ್ರಮ್ ಇಟ್ಸ್ ಸೆಂಟರ್. ಮಾಡೆಲ್ ಕ್ವಶನ್ ಪೇಪರ್ 2020 ಸೆಟ್ 1 ನೋಡಿ, ಇಲ್ಲಿ ರೇಡಿಯಸ್ 3 ಸೆಂಟಿಮೀಟರ್ ಇದೆ. ಆಮೇಲೆ ಸೆಂಟರ್ ಇಂದ ಔಟ್ಸೈಡ್ ದ ಸರ್ಕಲ್ ಎಷ್ಟಿದೆಪ್ಪ ಅಂದ್ರೆ 8 ಸೆಂಟಿಮೀಟರ್ ಹೇಳ್ಕೋಬೇಕು. ಅದನ್ನ ಹೇಳ್ಕೊಂಡು ಕನ್ಸ್ಟ್ರಕ್ಟ್ ಮಾಡ್ಬೇಕಾಗತ್ತೆ. ಡ್ರಾ ಎ ಸರ್ಕಲ್ ಆಫ್ ರೇಡಿಯಸ್ 4 ಸೆಂಟಿಮೀಟರ್ ಅಂಡ್ ಕನ್ಸ್ಟ್ರಕ್ಟ್ ಎ ಪೇರ್ ಆಫ್ ಟ್ಯಾಂಜೆಂಟ್ಸ್ ಟು ದ ಸರ್ಕಲ್ ಫ್ರಮ್ ಎ ಪಾಯಿಂಟ್ 8 ಸೆಂಟಿಮೀಟರ್ ಅವೇ ಫ್ರಮ್ ಇಟ್ಸ್ ಸೆಂಟರ್. ಎರಡು ಸೇಮೆ, ಇಲ್ಲಿ 3 ಇದೆ, ಇಲ್ಲಿ 4 ಇದೆ. ಅಷ್ಟು ಬಿಟ್ರೆ ಇನ್ನೇನಿಲ್ಲ. ಇದು 8 ಸೇಮ್ ಇದೆ ನೋಡಿ. ಮಾಡೆಲ್ ಕ್ವಶನ್ ಪೇಪರ್ 2020 ಸೆಟ್ 1, ಮಾಡೆಲ್ ಕ್ವಶನ್ ಪೇಪರ್ 2020 ಸೆಟ್ 2 ಇದರಲ್ಲಿ ಕೇಳಿದ್ದಾರೆ. ಅಂದ್ರೆ ಆ 2 ಟೈಪ್ ಅಲ್ಲಿ ಯಾವ್ದಾದ್ರು ಬರಬಹುದು. ನೀವು ಅದಕ್ಕೆ ಅದನ್ನ ಮೆಥಡ್ ಅನ್ನ ನೀವು ಚೆನ್ನಾಗಿ ತಿಳ್ಕೊಂಡು ಮಾಡಬೇಕಾಗುತ್ತೆ. ಕನ್ಸ್ಟ್ರಕ್ಟ್ ಎ ಪೇರ್ ಆಫ್ ಟ್ಯಾಂಜೆಂಟ್ಸ್ ಟು ಎ ಸರ್ಕಲ್ ಆಫ್ ರೇಡಿಯಸ್ 4 ಸೆಂಟಿಮೀಟರ್ ವಿಚ್ ಆರ್ ಇನ್ಕ್ಲೈನ್ ಟು ಈಚ್ ಅದರ್ ಅಟ್ ಅನ್ ಆಂಗಲ್ ಆಫ್
60 degree, measure the length of tangents and write preparatory February 2019. ನೋಡಿ ಸೇಮ್ ಯಾವುದು ಇಲ್ಲಿ ರೇಡಿಯಸ್ 4 ಸೆಂಟಿಮೀಟರ್ ಮತ್ತೆ ಡಿಗ್ರಿ ಎಷ್ಟು 60 ಡಿಗ್ರಿ ಇದೆ. ಸೊ 120 ಸೆಂಟ್ರಲ್ ತಗೋಬೇಕಾಗುತ್ತೆ, ಸೆಂಟರ್ ಆಫ್ ದಿ ಸರ್ಕಲ್ ಅಲ್ಲಿ. ಸೊ ಇದು ನೋಡಿ, ಇದು ಡಿಗ್ರಿದೇ ಜಾಸ್ತಿ ಕೇಳಿದರೆ ಅಂತ ಅಂದ್ರೆ ಇದನ್ನ ಈ ರೀತಿನೇ ಇರ್ಬೋದು ಅಥವಾ ಈ ತರನು ಕೂಡ ಇರ್ಬೋದು. ಯಾವುದು ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಅದು ಇರ್ಬೋದು ಅಥವಾ ಇದು ಇರ್ಬೋದು. ನೋಡಿ ಎಲ್ಲ ಬಹುತೇಕ ಒಂದೇ ಸೇಮ್ ಪ್ರಾಬ್ಲಮ್ಗಳನ್ನ ನಾವಿಲ್ಲಿ ನೋಡ್ತೀವಿ 2 ಮಾರ್ಕಿಗೆ ಇರ್ತಕ್ಕಂಥದ್ದು. ಸೊ ಇನ್ನು ಲಾಂಗ್ ಆನ್ಸರ್ಸ್ ಕ್ವಶನ್ಸ್ ಅಲ್ಲಿ 3 ಮಾರ್ಕ್ ಅಲ್ಲಿ ನೋಡೋಣ. ಕನ್ಸ್ಟ್ರಕ್ಟ್ ಎ ಟ್ರಯಾಂಗಲ್ ಆಫ್ ಸೈಡ್ಸ್ 4 ಸೆಂಟಿಮೀಟರ್, 5 ಸೆಂಟಿಮೀಟರ್ ಅಂಡ್ 6 ಸೆಂಟಿಮೀಟರ್ and then a triangle similar to it whose sides are 2/3 of the corresponding sides of the first triangle. Model question paper 2019 set 1 ನಲ್ಲಿ ಇದನ್ನ ಕೇಳಿದ್ದಾರೆ. ಸೊ ಫಸ್ಟ್ ಏನು ಜನರಲ್ ಮೆಥಡ್ ಕನ್ಸ್ಟ್ರಕ್ಟ್ ಟ್ರಯಾಂಗಲ್ ಏನಿದೆ ಗೊತ್ತಿರುತ್ತಲ್ಲ ನಮಗೆ. ಸೊ ಇಲ್ಲಿ 3 ಸೈಡ್ಸ್ ಕೊಟ್ಟಿರೋದ್ರಿಂದ 4, 5, 6 ಅದನ್ನ ನೀವು ಕನ್ಸ್ಟ್ರಕ್ಟ್ ಮಾಡ್ಕೊಂಡ್ಬಿಡ್ತೀರಿ ಈಸಿಯಾಗಿ. ಮತ್ತೆ ಈಗ ಇನ್ನೊಂದು ಏನು ಸಿಮಿಲರ್ ಟ್ರಯಾಂಗಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಅವುಗಳ ಒಂದು ಕರೆಸ್ಪಾಂಡಿಂಗ್ ಸೈಡ್ ನ ಒಂದು ರೇಷಿಯೋ ಕೊಟ್ಟಿದ್ದಾರೆ 2/3 ಏನು ಅದು ಫ್ರಾಕ್ಷನ್ ಇದೆಯಲ್ಲ. ಸೊ ಅದನ್ನ ನೀವು ಇಲ್ಲಿ ಏನ್ ಮಾಡ್ಕೋಬೇಕು 4 into 2/3 ಅಂತ ಯಾಕೆ ಚೆಕ್ ಮಾಡ್ಕೋಬೇಕಂದ್ರೆ 4 into 2/3 ಮಾಡ್ಕೊಂಡಾಗ ಬರುವಂತದ್ದು ಏನಿದೆಯಲ್ಲ ಅದು ಒಂದು ಲೆಂತ್ ಈ 4ಗಿಂತ ಕಡಿಮೆ ಇತ್ತು ಅಂದ್ರೆ ಇರುವಂತ ಟ್ರಯಾಂಗಲ್ ನ ಒಳಭಾಗದಲ್ಲೇ ಬರುತ್ತೆ, ಜಾಸ್ತಿ ಇತ್ತು ಅಂದ್ರೆ ಆ ಟ್ರಯಾಂಗಲ್ ನ ಹೊರಭಾಗದಲ್ಲಿ ಬರುತ್ತೆ. ಫಸ್ಟ್ ಅದನ್ನ ನೀವು ಚೆಕ್ ಮಾಡ್ಕೋಬೇಕು. ಡ್ರಾ ಎ ರೈಟ್ ಆಂಗಲ್ ಟ್ರಯಾಂಗಲ್ ಇನ್ ವಿಚ್ ದ ಸೈಡ್ಸ್ ಆಫ್ ಅದರ್ ದನ್ ದ ಹೈಪೋಟೆನಸ್ ಆರ್ ಆಫ್ ಲೆನ್ಸ್ 4 centimeter and 3 centimeter. Then construct another triangle similar to it whose sides are 5/3 times the corresponding sides of the triangle. Model question paper 2019 set 2. ನೋಡಿ ಇಲ್ಲಿ ಇದು ಒಂದು ರೈಟ್ ಆಂಗಲ್ ಅಂತ ಹೇಳ್ತಾರೆ. 2 ಸೈಡ್ ಕೊಟ್ಟ ಮೇಲೆ ಅಕಾರ್ಡಿಂಗ್ ಟು ಪೈಥಾಗರಸ್ ಥಿಯರಮ್ ಇನ್ನೊಂದು ಗೊತ್ತಾಗುತ್ತೆ. ನೋಡಿ ಇದು 4, 3 ಇದ್ದಾಗ ಇನ್ನೊಂದು 5 ಇರಲೇಬೇಕು ಅಂತ. ಸೊ ಹಾಗಾಗಿ ಅದನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಂಡ ನಂತರ ಮತ್ತೆ ರೇಷಿಯೋ ನೋಡ್ಕೊಂಡು ಅದು ಹೇಗೆ ಬರುತ್ತೆ ಅನ್ನುವಂಥದ್ದನ್ನ ನೀವು ಮಾಡಬೇಕಾಗುತ್ತೆ. ಕನ್ಸ್ಟ್ರಕ್ಟ್ ಎ ಟ್ರಯಾಂಗಲ್ ವಿತ್ ಸೈಡ್ಸ್ 5 centimeter, 6 centimeter and 7 centimeter and then construct another triangle whose sides are 7/5 of the corresponding sides of the first triangle. March 2019 ಅಲ್ಲಿ ಕೇಳಿದಾರೆ. ನೋಡಿ ಇಲ್ಲಿ ಸೈಡ್ ಲೆಂತ್ ಇರೋದನ್ನೇ ಕೊಡ್ತಾರೆ, ಯಾಕಂದ್ರೆ ಆಂಗಲ್ ಕೊಟ್ಬಿಟ್ರೆ ನಮ್ಮ ಹುಡುಗರಿಗೆ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಎನ್ನುವಂಥದ್ದು. ಸೊ ಹಾಗಾಗಿ ಸೈಡ್ ಲೆಂತ್ ಕೊಟ್ಬಿಟ್ರೆ ಈಸಿಯಾಗಿ 3 ಸೈಡ್ಸ್ ಅನ್ನ ಕಾಂಪಾಸ್ ಯೂಸ್ ಮಾಡಿ ಸ್ಕೇಲ್ ಯೂಸ್ ಮಾಡಿ ಅಲ್ಲಿ ಮೆಜರ್ಮೆಂಟ್ ಅನ್ನು ತಗೊಂಡು ಅಲ್ಲಿ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ 7/5 ಅಂತ ಅಂದಾಗ ಅದೇನು ನೋಡಿ ರೇಷಿಯೋ ನೋಡ್ಕೊಂಡ್ಬಿಟ್ಟು ಸೊ ಅದೇನು ದೊಡ್ಡದ ಟ್ರಯಾಂಗಲ್ ಬರುವಂತ ಇನ್ನೊಂದು ಸಿಮಿಲರ್ ಟ್ರಯಾಂಗಲ್ ಏನು ದೊಡ್ಡದಾಗಿರುತ್ತೋ ಚಿಕ್ಕದಾಗಿರುತ್ತೋ ಅನ್ನೋದನ್ನ ನೋಡ್ಕೊಂಡು ಅವುಗಳನ್ನ ನೀವು ಜಾಯಿನ್ ಮಾಡಿ ಹೇಳ್ಕೋಬೇಕಾಗುತ್ತೆ. Construct a triangle with sides 5 centimeter, 6 centimeter and 7 centimeter and then construct another triangle whose sides are 3/5 of the corresponding sides of the given triangle. June 2019 ಅಲ್ಲಿ ಕೇಳಿದ್ದಾರೆ. ಸೊ ನೋಡಿ ಸೇಮ್ ಮಾರ್ಚ್ ಅಲ್ಲೂ ಕೂಡ ಇದೇ ತರ ಕೇಳಿದ್ದಾರೆ, ಜೂನ್ ಅಲ್ಲಿ ಇದೇ ತರ ಕೇಳಿದ್ದಾರೆ. ನೋಡಿ 5, 6, 7 ಸೊ ಆಮೇಲೆ 3/5 ನೋಡಿ ಇದು ಕೂಡ ನೋಡ್ಕೊಂಡು ಇಲ್ಲಿ ರೇಷಿಯೋ ಇಲ್ಲಿ ಹೇಗಿದೆ, ಇಲ್ಲಿ 7/5 ಇದೆ ಬಟ್ 5, 6, 7 ಸೇಮ್ ಇದಾವೆ. ಸೊ 3/5 ಇದೆ, ನೋಡ್ಕೊಂಡು ಅದನ್ನ ರೇಷಿಯೋನ ಮಾಡ್ಬೇಕಾಗುತ್ತೆ. ಡ್ರಾ ಎ ಟ್ರಯಾಂಗಲ್ ABC ವಿತ್ ಸೈಡ್ ಬೇಸ್ BC is ಕೂಡ 8 centimeter and altitude 4 centimeter and then construct another triangle whose sides are 5/3 times the corresponding sides of the isosceles triangle ABC ಅಂತ. ಫಸ್ಟ್ ನೋಡಿ ಐಸೋಸೆಲಸ್ ಟ್ರಯಾಂಗಲ್ ಅಂತ ಹೇಳ್ತಾರೆ, ಅದರಲ್ಲಿ ಅದನ್ನ ಆಲ್ಟಿಟ್ಯೂಡ್ ಕೊಟ್ಟಿದ್ದಾರೆ. ಫಸ್ಟ್ ಅದನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಎ ಸ್ಟ್ಯಾಂಡರ್ಡ್ ಅಲ್ಲಿ ಇದೆ ನೋಡಿ ಐಸೋಸೆಲಸ್ ಟ್ರಯಾಂಗಲ್ ಕನ್ಸ್ಟ್ರಕ್ಷನ್. ಅದಾದ ನಂತರ 5/3 ಟೈಮ್ಸ್ ಇನ್ನೊಂದು ಇದೆಲ್ಲ ಅದನ್ನ ನೀವು ಮಾಡಿಕೊಂಡು ಅದರ ಮೆಜರ್ಮೆಂಟ್ಸ್ ಗಳನ್ನ ನೀವು ಮಾಡಬೇಕಾಗುತ್ತೆ. ಮಾಡೆಲ್ ಕ್ವಶನ್ ಪೇಪರ್ 2020 set 1 ಅಲ್ಲಿ ಇದೆ. ಮತ್ತೆ ಡ್ರಾ ಎ ಟ್ರಯಾಂಗಲ್ ABC ವಿತ್ ಸೈಡ್ BC is equal to 6 centimeter, AB is equal to 5 centimeter and angle ABC is equal to 60 degree. Then construct a triangle whose sides are 3/4 of the corresponding sides of the triangle ABC. Preparatory February 2019 ಅಲ್ಲಿ ಇದನ್ನ ಕೇಳಿದ್ದಾರೆ. ನೋಡಿ ಇಲ್ಲಿ ಫಸ್ಟ್ ಇಲ್ಲ ಆಂಗಲ್ ಇರುವಂತ ಒಂದು ಇದನ್ನು ಕೂಡ ಕೊಟ್ಟಿರೋ ಟ್ರಯಾಂಗಲ್ ಅನ್ನ ಅದನ್ನು ಕನ್ಸ್ಟ್ರಕ್ಟ್ ಮಾಡಿಕೊಂಡು ಆಮೇಲೆ 3/4 ಆಫ್ ದ ಕರೆಸ್ಪಾಂಡಿಂಗ್ ಸೈಡ್ಸ್ ಇರುವಂತ ಟ್ರಯಾಂಗಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇದಕ್ಕೆ 3 ಮಾರ್ಕು ಇದೆ. ನೋಡಿ ಇಲ್ಲಿ ಹೊಸ ಪ್ಯಾಟರ್ನ್ ಅಲ್ಲಿ ಮಾಡೆಲ್ ಕ್ವಶನ್ ಪೇಪರ್ 2020 set 2 ನಲ್ಲಿ ನೋಡಿ ಇಲ್ಲಿ ಲಾಂಗ್ ಆನ್ಸರ್ಸ್ ಕ್ವಶನ್ಸ್ 4 ಮಾರ್ಕ್ ಅಲ್ಲೂ ಕೂಡ ಒಂದು ಕ್ವಶನ್ ಅನ್ನ ಕೇಳಿದ್ದಾರೆ.
ಇದೇ ಸೇಮ್ ಯಾವುದು ಕನ್ಸ್ಟ್ರಕ್ಷನ್ ಆಫ್ ಸಿಮಿಲರ್ ಟ್ರಯಾಂಗಲ್ ಅನ್ನೇ ಸೇಮ್ ಕ್ವಶನ್ ಅನ್ನೇ ಅದರಲ್ಲಿ ಕೇಳುವಂತದ್ದನ್ನೇ 4 ಮಾರ್ಕ್ ಕೇಳಿದ್ದಾರೆ. ಸೊ ಡ್ರಾ ಎ ರೈಟ್ ಟ್ರಯಾಂಗಲ್ ಇನ್ ವಿಚ್ ದ ಸೈಡ್ಸ್ ಅದರ್ ದ್ಯಾನ್ ಹೈಪೋಟೆನಸ್ ಆರ್ ಆಫ್ ಲೆಂತ್ 8 centimeter and 6 centimeter. Then construct another triangle whose sides are 5/3 times the corresponding sides of the given triangle. Model question paper 2020 set 2. ಇದರಲ್ಲಿ 8 ಮತ್ತೆ 6 ಅಂತಂದ್ರೆ ಅದು ಇನ್ನೊಂದು ಸೈಡ್ ಲೆಂತ್ ಎಷ್ಟು ಬರುತ್ತೆ ಅಂದ್ರೆ 10 ಏನೋ ಬರುತ್ತೆ. 8 square plus 6 square is equal to 100, square root of 100 ಅಂದ್ರೆ 10 ಅಂತ. ಸೊ ಅದನ್ನ ಮಾಡಿಕೊಂಡು ನಂತರ 5/3 ರೇಷಿಯೋಗೆ ಅದನ್ನ ಮೆಥಡ್ಗಳನ್ನ ಉಪಯೋಗಿಸ್ಬೇಕಾಗುತ್ತೆ. ಸೊ ನೋಡಿ ಇಲ್ಲಿ ಅಲ್ಲಿ ಕನ್ಸ್ಟ್ರಕ್ಷನ್ ಮೆಥಡ್ಸ್ಗಳನ್ನ ನೋಡ್ಕೋಬೇಕು ಫಸ್ಟ್. ಅಲ್ಲಿ ನಂತರ ಟ್ರಯಾಂಗಲ್ ಅನ್ನ ಮಾಡ್ಕೊಂಡ್ಮೇಲೆ ಒಂದು ಅಕ್ಯೂಟ್ ಆಂಗಲ್ ಇದನ್ನ ಮಾಡ್ಕೊಂಡು ಅದ ಒಂದು ಕನ್ವೀನಿಯಂಟ್ ಲೆಂತ್ ಹೇಳ್ಕೊಂಡ್ಬಿಟ್ಟು ಅದನ್ನ ಡಿವೈಡ್ ಮಾಡ್ತಕ್ಕಂಥದ್ದು. ಸೊ ನೋಡಿ ಇದರಲ್ಲಿ 3 ಮಾರ್ಕು 4 ಮಾರ್ಕು ಮತ್ತೆ 2 ಮಾರ್ಕ್ ಅಷ್ಟೇನೆ ಇರೋದು. ಮಲ್ಟಿಪಲ್ ಚಾಯ್ಸ್ ಇಲ್ಲ, ವೆರಿ ಶಾರ್ಟ್ ಆನ್ಸರ್ ಕ್ವಶನ್ಸ್ ಕೂಡ ಇಲ್ಲ ಅಲ್ಲಿ. ಹಾಗಾಗಿ ಇಷ್ಟು ಕ್ವಶನ್ಸ್ಗಳ ಬಗ್ಗೆ ಪಾಸಿಂಗ್ ಪ್ಯಾಕೇಜ್ ಆಗುತ್ತೆ, ಟಾರ್ಗೆಟ್ 28 ಮತ್ತೆ ಸ್ಕೋರಿಂಗ್ ಪ್ಯಾಕೇಜ್ ಎಲ್ಲದಕ್ಕೂ ಈ ಚಾಪ್ಟರ್ ಈಸಿಯಾಗಿ ತೆಗೆದುಕೊಳ್ಳುವಂತ ಒಂದು ಸ್ಕೋರ್ಗೆ ಕೂಡ ಹೆಲ್ಪ್ ಆಗುತ್ತೆ, ಪಾಸ್ ಆಗಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಓಕೆ ಫ್ರೆಂಡ್ಸ್, ಇಫ್ ಯು ಲೈಕ್ ದ ವಿಡಿಯೋ ಪ್ಲೀಸ್ ಲೈಕ್ ಇಟ್ ಅಂಡ್ ಶೇರ್ ದ ವಿಡಿಯೋ. ಡು ನಾಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.